प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्येह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ ಭಾಗವತ ದ್ವಿತೀಯ ಸ್ಕಂದ 6ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕ. ಧರ್ಮಸ್ಯ ಮಮ ತುಭ್ಯಂಚ ಕುಮಾರಾಣಾಂ ಭವಸ್ಯ ಚ ವಿಜ್ಞಾನಸ್ಯ ಚ ತತ್ವಸ್ಯ ಪರಸ್ಯಾತ್ಮ ಪರಾಯಣಂ. ಧರ್ಮಸ್ಯ ಮಮ ತುಭ್ಯಂ ಚ. ಪರಮಾತ್ಮನ ಸೃಷ್ಟಿ ಅಂದ್ರೆ ಬ್ರಹ್ಮಾಂಡದ ಒಳಗೆ ಪರಮಾತ್ಮ ಮಾಡಿದ ವಿರಾಟ್ ರೂಪದಿಂದ ಮಾಡಿದ ಸೃಷ್ಟಿಯನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಇಲ್ಲಿ ಧರ್ಮಸ್ಯ ಅಂದ್ರೆ ಸುಕೃತ ಒಳ್ಳೆ ಕಾರ್ಯಗಳು, ಅದಕ್ಕೆ ಅಭಿಮಾನಿಯಾದ ಧರ್ಮದೇವತೆ ಅವರು, ಮತ್ತು ತುಭ್ಯಂ ಅಂದರೆ ಬ್ರಹ್ಮದೇವರು ನಾರದರಿಗೆ ಹೇಳುವ ಮಾತು ಇದು. ಅಂದರೆ ನೀನು ಮತ್ತು ತವ ಕುಮಾರಾಣಾಂ ಸನಕಾದೀನಾಂ ಚತುರ್ನಾಂ, ಸನಕಾದಿಗಳು ಸನಕ ಸನಂದನ ಸನಾತನ ಸನತ್ಕುಮಾರ ಅಂತ ಅವರು, ಮತ್ತು ಭವಸ್ಯ ರುದ್ರಸ್ಯ, ಇನ್ನು ವಿಜ್ಞಾನಸ್ಯ ತತ್ವಸ್ಯ ವಿಜ್ಞಾನ ತತ್ವ ತದಭಿಮಾನಿಗಳು ಸರಸ್ವತಿ ಮುಂತಾದವರು, ಪರಸ್ಯ ಹರೇಹೇ ಆತ್ಮ ನಾರಾಯಣಂ ಕ್ಷೇತ್ರಂ, ಪರಮಾತ್ಮನ ಆತ್ಮ, ಇಲ್ಲಿ ಪರಮಾತ್ಮನ ಆತ್ಮ ಅಂತ ಇದೆ, ಇಲ್ಲಿ ಆತ್ಮ ಶಬ್ದಕ್ಕೆ ಮಧ್ಯದೇಹ ಪರ ಅಂತ ಹೇಳ್ತಾರೆ. ಅಂದ್ರೆ ಪರಮಾತ್ಮನ ಮಧ್ಯದ ಶರೀರದಿಂದ, ಅಂದರೆ ಮಧ್ಯಭಾಗ, ದೇಹದ ಮಧ್ಯಭಾಗದಿಂದ ಧರ್ಮದೇವತೆ, ಸನಕಾದಿಗಳು, ರುದ್ರರು, ಸರಸ್ವತಿ, ಮತ್ತೆ ನಾನು ಅಂದ್ರೆ ಬ್ರಹ್ಮದೇವರು ತನ್ನನ್ನು ಹೇಳ್ಕೊತಾರೆ, ನಾನು, ನಾರದರನ್ನು ಹೇಳ್ತಾರೆ ನೀನು, ಎಲ್ಲರೂ ಕೂಡ ಪರಮಾತ್ಮನ ಮಧ್ಯಭಾಗದಿಂದ ಬಂದಿದ್ದೀವಿ ಹಾಗೆ ನೋಡಿ. ಅದಕ್ಕೆ ಆಚಾರ್ಯರು ವಾಮನ ಪುರಾಣದ ಮಾತನ್ನು ಹೇಳ್ತಾ ಇದ್ದಾರೆ. ಕುಮಾರ ಬ್ರಹ್ಮರುದ್ರಾದ್ಯಾಹ ಹರೇಹೇ ಮಧ್ಯಾತ್ ಸಮುದ್ಗತಾಹ. ಸನತ್ಕುಮಾರರು, ಚತುರ್ಮುಖ ಬ್ರಹ್ಮದೇವರು, ರುದ್ರಾದಿಗಳು ಪರಮಾತ್ಮನ ಮಧ್ಯಭಾಗದಿಂದ ಬಂದಿದ್ದಾರೆ ಹಾಗೆ. ಆತ್ಮೇತಿ ಮಧ್ಯದೇಹಶ್ಚ ಸರ್ವದೇಹೋಪಿ ವಾ ಭವೇತ್. ಇಲ್ಲಿ ಆತ್ಮ ಎನ್ನುವ ಶಬ್ದಕ್ಕೆ ಮಧ್ಯದೇಹ ಅಂತ ಒಂದು ಅರ್ಥ ಇದೆ, ಅಥವಾ ಸರ್ವದೇಹ ಅಂತನೂ ಒಂದು ಅರ್ಥ ಇದೆ ಹಾಗೆ. ಇನ್ನು ಅಹಂ ಭವಾನ್ ಭವಶ್ಚ ವೈ ಯೈ ಇಮೇ ಮುನಯೋಗ್ರಜಾಃ ಸುರಾಸುರ ನರ ನಾಗಾಃ ಮೃಗಸರೀಸೃಪಾಃ ಗಂಧರ್ವಾಪ್ಸರೋ ಯಕ್ಷಾಃ ರಕ್ಷೋ ಭೂತಗಣೋರಗಾಃ ಪಶವಃ ಪಿತರಃ ಸಿದ್ಧಾಃ ವಿದ್ಯಾದ್ರಾಶ್ಚಾರಣಾದ್ರುಮಾಃ ಅನ್ಯೇ ಚ ವಿವಿಧ ಜೀವಾಃ ಜಲಸ್ಥಲ ನಭೌಕಸಃ ಗ್ರಹರ್ಕ್ಷಕೇತವಾಸ್ತಾರಾಃ
ತನಯಿತ್ನವಃ ಹಾಗೆ ಅಂತ. ಈ ರೀತಿಯಾಗಿ ಅಲ್ಲೇ ಅಹಂ ಅಂದ್ರೆ ಅದೇ ಬ್ರಹ್ಮದೇವರು, ನಾವು ಮತ್ತೆ ಭವಾನ್ ನೀನು ಎಲ್ಲರೂ ಕೂಡ ಎಲ್ಲರೂ ಕೂಡ ಪರಮಾತ್ಮನ ಮಧ್ಯಭಾಗದಿಂದಲೇ ಹುಟ್ಟಿ ಬಂದಿದ್ದೀವಿ ಅಂತ ಹೇಳಿ, ಏವಂ ಚಕ್ಷು ಸೂರ್ಯೋ ಜಾಯತೆ ಇತ್ಯಾದಿಕಂ ಉಪಲಕ್ಷಿತಂ ಇತ್ಯಭಿಪ್ರೇತ್ಯ ಭಗವದ್ ಅಂಗೇಭ್ಯ, ಚಕ್ಷುರಿಂದ ಸೂರ್ಯಾದಿಗಳು ಹುಟ್ಟಿದರು ಹಾಗೆ ಅಂತ ಹೇಳಿ, ಇದೇ ತರ ಒಂದೊಂದು ಅಂಗದಿಂದ ಒಂದೊಂದು ಇಂದ್ರಿಯಾದಿ ದೇವತೆಗಳು, ಇಂದ್ರಿಯಾಭಿಮಾನಿ ದೇವತೆಗಳು ಹುಟ್ಟಿದ್ರು ಹಾಗೆ ಅಂತ ಹೇಳಿ, ಈಗ ಪುರುಷೇವೇದಂ ಸರ್ವಂ ಹಾಗೆಂಬ ಒಂದು ಶಬ್ದದ ವಿವರಣವನ್ನು ಮಾಡ್ತಾ ಇದ್ದಾರೆ. ಅರ್ಧರುಚ ಉಕ್ತಂ ಮಾಹಾತ್ಮ್ಯಂ ಸರ್ವಂ ಸರ್ವಶಬ್ದಾರ್ಥ ವಿವರಣ ಪೂರ್ವಕಂ ದರ್ಶೆ. ಎಲ್ಲಾ ಶಬ್ದಗಳು ಕೂಡ ಅವನನ್ನೇ ಹೇಳುತ್ತದೆ ಹಾಗೆಂಬ ಒಂದು ವಿವರವನ್ನ ಹೇಳ್ತಾ ಇದ್ದಾರೆ. ಮುನಯಃ ಅಗ್ರಜಾಹ ಅಂದ್ರೆ ಸನಕಾದಿಗಳು, ನಾನು ನೀನು ರುದ್ರದೇವರು, ಸನಕಾದಿ ಮುನಿಗಳು, ಸುರರು ಅಸುರರು, ನರರು ಅಂದ್ರೆ ಮನುಷ್ಯರು, ನಾಗಗಳು, ಖಗ ಅಂದ್ರೆ ಪಕ್ಷಿಗಳು, ಮೃಗ ಪ್ರಾಣಿಗಳು, ಸರೀಸೃಪಾಹ ಪಕ್ಷಿ ಮೃಗ ಸರ್ಪಗಳು ಹಾಗೆ ಅಂತ, ಪಶುಗಳು, ಗಂಧರ್ವರು, ಅಪ್ಸರ ಸ್ತ್ರೀಯರು, ಯಕ್ಷರು, ರಾಕ್ಷಸರು, ಭೂತಗಣರು, ಉರಗ ಅಂದ್ರೆ ಸರ್ಪಗಳು ಅದೇ, ಪಶವಃ ಪಕ್ಷಿಗಳು, ಪಿತರಾಹ ಪಿತೃದೇವತೆಗಳು, ಸಿದ್ಧಾಹ ಸಿದ್ಧರು, ವಿದ್ಯಾಧರರು, ಚಾರಣರು, ಧ್ರುಮಾಹ ಅಂದ್ರೆ ಮರಗಳು ಅಂದ್ರೆ ವೃಕ್ಷ ಜೀವರು ಅಂತ. ಇನ್ನು ಅನ್ಯೇಚ ವಿವಿಧಾಹ ಜೀವ, ಈ ರೀತಿಯಾಗಿ ನಾನಾ ಜೀವರಾಶಿಗಳು ಎಲ್ಲರೂ ಕೂಡ, ಮತ್ತು ಗ್ರಹ ನಕ್ಷತ್ರ ಮುಂತಾದ ತಾರೆಗಳು, ಗ್ರಹರ್ಕ್ಷ ಕೇತವಃ ತಾರಾಹ, ಗ್ರಹ ನಕ್ಷತ್ರ ಕೇತು ತಾರೆಗಳು, ತಡಿತಃ ಅಂದ್ರೆ ಮಿಂಚು ಗುಡುಗು, ಎಲ್ಲ ಭೂತ ಭವಿಷ್ಯ ವರ್ತಮಾನ ಪದಾರ್ಥಗಳು ಕೂಡ ಅವನ ಅಧೀನ ಹಾಗೆಂತ ಹೇಳ್ತಾ ಇದ್ದ. ಸರ್ವಂ ಪುರುಷ ಏವೇದಂ ಭೂತಂ ಭವ್ಯಂ ಭವಚ್ಚ ಯತ್ ಅಂತ 15ನೇ ಶ್ಲೋಕದಲ್ಲಿ ಹೇಳ್ತಾರೆ. ಇದೆಲ್ಲವೂ ಕೂಡ ಪರಮಾತ್ಮ ಅವನ ಅಧೀನದಲ್ಲಿ ಇದೆ. ತೇನೇದಂ ಆವೃತಂ ವಿಶ್ವಂ ವಿತಸ್ತಿಂ ಅಧಿಷ್ಠಿತಾಹ ಹಾಗೆ ಅಂತ, ಪರಮಾತ್ಮನ ಅಧೀನದಲ್ಲೇ ಇದೆ ಅಂತ ತಿಳಿಯಬೇಕು ಅಂತ. ಇದೇ ಪುರುಷ ಏವೇದಂಬ ಒಂದು ವ್ಯಾಖ್ಯಾನ. ಪುರುಷ ಸೂಕ್ತದಲ್ಲೇ ಭೂತ ಭವ್ಯ ಭವತ್ ಅಂತ ಬರ್ತದೆ. ಅಲ್ಲೂ ಕೂಡ ಹಿಂದೆ ಇದ್ದದ್ದು, ಈಗ ಇರತಕ್ಕದ್ದು, ಮುಂದೆ ಇರ್ಲಿಕ್ಕಿರೋದು, ಅದೆಲ್ಲವನ್ನು ಕೂಡ ಆವರಿಸಿ ತನ್ನ ಅಧೀನದಲ್ಲಿ ಪರಮಾತ್ಮ ಇಟ್ಕೊಂಡಿದ್ದಾನೆ ಹಾಗೆ ಅಂತ, ಅಧಿಷ್ಠಿತ ಹಾಗೆ ಅಂತ. ಈ ರೀತಿಯಾಗಿ ಪರಮಾತ್ಮ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಆರಂಭದಲ್ಲಿ ಆದೌ ಸರ್ವ ಪ್ರಾಣಿ ಹೃದಯಂ ಆವಿಶ್ಯ, ಪ್ರಾಣಿಗಳ ಹೃದಯವನ್ನ ಆವೇಶ ಮಾಡಿ ಆ ಪರಮಾತ್ಮ ಬಹಿರಪಿ ವ್ಯಾಪ್ತವಾನ್, ಅದರ ಹೊರಗೂ ಕೂಡ ವ್ಯಾಪ್ತವಾಗಿದ್ದಾನೆ ಅಂತ. ಅಂದ್ರೆ ಅಂತರ್ಬಹಿಶ್ಚ ತತ್ಸರ್ವಂ ಅಂತ ಹೇಳ್ತಾರೆ ನೋಡಿ. ವ್ಯಾಪ್ಯ ನಾರಾಯಣ ಸ್ಥಿತ, ಒಳಗೂ ಹೊರಗೂ ಎಲ್ಲ ಕಡೆ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ ಅಂತ ಅರ್ಥ. ಸ್ವದಿಷ್ಣ್ಯಂ ಪ್ರತಪನ್ ಪ್ರಾಣೋ ಬಹಿಶ್ಚ ಪ್ರತಪತ್ಯಸೌ ಏವಂ ವಿರಾಜಂ ಪ್ರತಪನ್ ತಪತ್ಯಂತರ್ಬಹಿಃ ಪುಮಾನ್. ಅತ್ರ ದೇಹಾಂತರ್ಬಹಿಶ್ಚ ವ್ಯಾಪ್ತೇ ಪ್ರಯೋಜನಂ ವಕ್ತುಂ. ಅಲ್ಲ, ದೇಹದ ಒಳಗೆ ವ್ಯಾಪ್ತನಾಗಿದ್ದಾನೆ ಸರಿ, ಯಾಕೆ ಅದನ್ನ ಪ್ರವೃತ್ತಿ ಮಾಡಬೇಕು, ಹೊರಗೆ ಯಾಕೆ ಪ್ರವೇಶ ಮಾಡಬೇಕು ಹಾಗೆಂದ್ರೆ ಪ್ರಯೋಜನ ಭಕ್ತಂ ಪ್ರವೃತ್ತ ಯಾ ತ್ಯಕ್ತ ಋಕ್ ತದುಕ್ತಂ ಮಾಹಾತ್ಮ್ಯಮ, ಅದನ್ನು ಕೂಡ ಹೇಳ್ತಾರೆ. ಪರಮಾತ್ಮ ಒಳಗೆ ವ್ಯಾಪ್ತನಾಗಿದ್ರೆ ಸಾಕು, ಅದರ ವ್ಯಾಪಾರವನ್ನ ಮಾಡಿಸ್ಬೇಕು ಹಾಗೆ. ಹೊರಗೆ ಯಾಕೆ ವ್ಯಾಪ್ತನಾಗಬೇಕು ಅಂತ ಒಂದು ಪ್ರಶ್ನೆ. ಅದಕ್ಕೆ
ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ತತ್ರ ಋಗುಕ್ತ ಅನುಸಾರೇಣ ಪ್ರಾಣ ಇತ್ಯುಕ್ತಂ ಅತ್ರ ಸ್ವಧಿಷ್ಣ್ಯ ಪ್ರಥಮಂ ಶಬ್ದಃ ಪ್ರಮಾಣ ಉದಾಹರತಿ ಪಶ್ಯನ್ ಇತಿ ತತಶ್ಚ ಅಯಂ ಶ್ಲೋಕಾರ್ಥಃ. ಪ್ರಾಣ ಹಾಗೆಂದ್ರೆ ಪ್ರಕೃತ ಚೇಷ್ಟಕಃ ಅಸೌ. ಇಲ್ಲಿ ಪ್ರಾಣ ಅಂದ್ರೆ ಪರಮಾತ್ಮ ಅಂತ ಅರ್ಥ. ಎಲ್ಲದರ ಒಳಗೆ ಅಣಚೇಷ್ಟಾಯಾಮ್ ಅಂತ. ಅಣ ಅಂದ್ರೆ ಏನು? ಚೇಷ್ಟೆ, ಎಲ್ಲ ಕೆಲಸಗಳನ್ನ ಮಾಡುವವ ಅಂತ ಅರ್ಥ. ಪ್ರಾಣ ಹಾಗೆಂದ್ರೆ ಚೆನ್ನಾಗಿ ಕೆಲಸಗಳನ್ನ ಮಾಡುವವ ಅಂತ ಅರ್ಥ. ಅದರಿಂದ ಮುಖ್ಯವಾಗಿ ಎಲ್ಲರ ಒಳಗಿದ್ದು ಎಲ್ಲ ಚೇಷ್ಟೆಗಳನ್ನ, ವ್ಯಾಪಾರಗಳನ್ನ, ಆಕ್ಷನ್ಸ್ ಮಾಡುವವರು ಯಾರು? ಅವರನ್ನ ಪ್ರಾಣ ಅಂತ ಕರಿತೀವಿ. ಮುಖ್ಯವಾಗಿ ಪ್ರಾಣ ಶಬ್ದ ಯಾರು? ಪರಮಾತ್ಮನೇ. ಸ್ವತಂತ್ರವಾಗಿ ಎಲ್ಲರಲ್ಲೂ ಪ್ರವೇಶ ಮಾಡಿ ಎಲ್ಲದನ್ನು ಮಾಡುವವ ಪರಮಾತ್ಮನೇ. ಪರಮಾತ್ಮನ ಅನುಗ್ರಹದಿಂದ ವಾಯುದೇವರು ಕೂಡ ಪ್ರಾಣ ಆಗಿದ್ದಾರೆ. ಪರಮಾತ್ಮನ ಅನುಗ್ರಹದಿಂದ ಎಲ್ಲ ಕಡೆ ವ್ಯಾಪಿಸಿ ಎಲ್ಲ ವ್ಯಾಪಾರವನ್ನ ಮಾಡುವ ಸಾಮರ್ಥ್ಯ ವಾಯುದೇವರಿಗೂ ಇದೆ. ಅದು ದೇವರ ದಯದಿಂದ ಬಂದದ್ದು, ಅನುಗ್ರಹದಿಂದ ಬಂದದ್ದು. ಅದರಿಂದ ಒಟ್ಟು ಇಲ್ಲಿ ಪ್ರಾಣ ಅಂದ್ರೆ ಬ್ರಹ್ಮದೇವರು ಬಳಸುವ ಮಾತು ಇಲ್ಲಿ ಪ್ರಾಣ ಅಂದ್ರೆ ಪರಮಾತ್ಮ ಅರ್ಥ. ಪ್ರಕೃಷ್ಟ ಚೇಷ್ಟಕಃ ಸೋ ಪುಮಾನ್ ಪುರುಷಃ ಯಥಾ ಸ್ವಧಿಷ್ಣ್ಯಂ ದೇಹಂ ಪ್ರತಪನ್. ತನ್ನ ದೇಹವನ್ನು ನೋಡಿ ಬಹಿರ್ದೇಹ ಬಹಿರಪಿ ತಪತಿ ವಿಷಯಾನ್ ಪಶ್ಯತಿ. ತನ್ನ ಶರೀರದ ಒಳಗೆ ಇರತಕ್ಕ ವಿಷಯಗಳನ್ನು ಕೂಡ ಅವನು ಗ್ರಹಿಸ್ತಾ ಇದ್ದಾನೆ ಹಾಗೆಂತ. ಅಂದ್ರೆ ಪರಮಾತ್ಮ ಹೊರಗೆ ವ್ಯಾಪ್ತನಾಗಿರುವುದರಿಂದಲೇ ನಾವು ನಮ್ಮ ಶರೀರ ಬಿಟ್ಟು ಹೊರಗೆ ಇರುವ ಪದಾರ್ಥಗಳ ವಿಷಯಗಳನ್ನ ಗ್ರಹಣ ಮಾಡ್ಲಿಕ್ಕೆ ಆಗ್ತದೆ. ಎಷ್ಟು ಸುಂದರವಾದ ಒಂದು ಮಹಾತ್ಮ್ಯ ನೋಡಿ. ದೇವರು ಒಳಗೆ ವ್ಯಾಪ್ತನಾಗಿದ್ರೆ ಸಾಕಲ್ಲ, ಹೊರಗೆ ಯಾಕಿರಬೇಕು? ಹಾಗೆಂದ್ರೆ ಆ ಜೀವರಿಗೆ ಹೊರಗಿರುವ ಪದಾರ್ಥಗಳ ಜ್ಞಾನ ಆಗಬೇಕಲ್ಲ, ಅದಕ್ಕಾಗಿ ಹೊರಗೂ ಪ್ರವೇಶ ಮಾಡಿದಾನೆ. ಇಲ್ಲದಿದ್ದರೆ ಪುಸ್ತಕದ ಜ್ಞಾನವೇ ನಮಗೆ ಬರ್ತಾ ಇಲ್ಲ. ನಮಗೆ ಪುಸ್ತಕದ ಜ್ಞಾನ ಬಂದಿದೆ ಅಂದ್ರೆ ಪರಮಾತ್ಮ ಅದರಲ್ಲೂ ವ್ಯಾಪ್ತನಾಗಿದ್ದು ಆ ಜ್ಞಾನ ನಮಗೆ ಬರುವಂತೆ ಮಾಡ್ತಾ ಇದ್ದಾನೆ ಹಾಗೆ. ಅದರಿಂದ ಪಶ್ಯನ್ ಸ್ವಧಿಷ್ಣ್ಯಂ ದೇಹಂ ಸ ಬಹಿಷ್ಟಾನ್ ವಿಷಯಾನಪಿ. ತಮ್ಮ ಶರೀರದಿಂದ ಹೊರಗಿರುವ ಪದಾರ್ಥಗಳನ್ನು ಕೂಡ ಅವನು ಗ್ರಹಿಸಬೇಕು ಅಂತ. ಏವಂ ಅಂಡಾಂತರಂ ಪಶ್ಯನ್. ಇಡೀ ಬ್ರಹ್ಮಾಂಡ ನಮಗೆ ಆಯ್ತು, ನಮಗೆ ಭೂಲೋಕದ ಜ್ಞಾನ ಬಂದ್ರೆ ಸಾಕಲ್ಲ. ಹಾಗೆಂದ್ರೆ ನಮ್ಮ ಯೋಗ್ಯತೆಗೆ ಇಷ್ಟೇ. ಆದರೆ ದೊಡ್ಡ ದೊಡ್ಡ ದೇವತೆಗಳು ಇದ್ದಾರೆ ನೋಡಿ, ಬ್ರಹ್ಮದೇವರು ಅವರೆಲ್ಲ. ಇಡೀ ಬ್ರಹ್ಮಾಂಡದಲ್ಲಿರುವ ಪ್ರತಿಯೊಂದರ ಜ್ಞಾನವೂ ಅವರ ಜ್ಞಾನಕ್ಕೆ ಬರ್ತದೆ. ಅದರಿಂದ ತಮ್ಮ ಶರೀರವನ್ನು ತಿಳಿಯುತ್ತಾರೆ, ಶರೀರದ ಹೊರಗಿರುವ ಪರಮಾತ್ಮನ ರೂಪಗಳನ್ನು ಅವರು ತಿಳಿಯುತ್ತಾರೆ ಹಾಗೆ ಅಂತ. ಅದರಿಂದ ಪರಮಾತ್ಮ ಹೊರಗೂ ವ್ಯಾಪ್ತನಾಗಿರ್ತಾನೆ ಅಂತ ಹೇಳ್ತಾರೆ. ಸ್ವಧಿಷ್ಣ್ಯಂ ಪ್ರತಪನ್ ಪ್ರಾಣ ಬಹಿಶ್ಚ ಪ್ರತಪತ್ಯಸೌ ಏಮಂ ವಿರಾಜಂ ಪ್ರತಪನ್ ತಪತ್ಯಂತರ್ ಬಹಿಃ ಪುಮಾನ್ ಹಾಗೆಂತ. ನೋಡಿ, ಇದೆಲ್ಲ ಪುರುಷ ಸೂಕ್ತದ ವ್ಯಾಖ್ಯಾನ ಇದು. ಸೋಮೃತಸ್ಯ ಅಭಯಸ್ಯ ಈಶೋ ಮರ್ತ್ಯಮನ್ನಂ ಯದತ್ಯಗಾತ್ ಮಹಿಮೈಷ ತಥೋ ಬ್ರಹ್ಮನ್ ಪುರುಷಸ್ಯ ದುರತ್ಯಯಃ ಹಾಗೆಂತ. ಇನ್ನು ಯದ್ ಬಂಧಕಂ ಅವ್ಯಕ್ತಾದಿತತ್ವಂ ಯಚೇತನ ಬದ್ಯಂ ಬ್ರಹ್ಮಾದಿ ಚೇತನ ಜಾತಂ ತದುಭಯ ಆಧಿಪತ್ಯಂ ಯತ್ಪೂರ್ವೋಕ್ತಂ ತದೇವ. ನಮಗೆ ಬಂಧನವನ್ನ ಮಾಡತಕ್ಕದ್ದು ಅವ್ಯಕ್ತಾದಿ ತತ್ವಗಳು. ಚೇತನರನ್ನ ಬಂಧನದಲ್ಲಿ ಇಡತಕ್ಕದ್ದು ಅಂದ್ರೆ ಜೀವರನ್ನ ಬಂಧನದಲ್ಲಿ ಇಡತಕ್ಕದ್ದು ಅವು. ತದುಭಯಾಧಿಪತ್ಯಂ ಯತ್ಪೂರ್ವೋಕ್ತಂ ತದೇವ. ಯದ್ಯಸ್ಮಾತ್ ಅನ್ನಂ ಅತಿರೋಹತಿ ಹೇತುತಯಾ ಅನೂದ್ಯ ಅಮೃತತ್ವಸ್ಯ ಉತ ಅಮೃತತ್ವಸ್ಯ ಅಭಯಸ್ಯ ಜನ್ಮಾದಿ ಭಯರಹಿತಸ್ಯ ಮುಕ್ತ ಸಮೂಹಸ್ಯಪಿ ಈಶಾನಃ. ಪರಮಾತ್ಮ ನಮಗೆ ಮಾತ್ರ ಒಡೆಯ ಅಂತ ತಿಳಿಬೇಡಿ. ಸಂಸಾರ ಅವಸ್ಥೆಯಲ್ಲಿ ಇರುವವರಿಗೆ ಮಾತ್ರ ಬ್ರಹ್ಮಾದಿಗಳಿಗೆ ಒಡೆಯ ಅಂತ ತಿಳಿಬೇಡಿ.
ಅಮೃತಸ್ಯ ಈಶಾಣೋ ಅಂತ ಬರುತ್ತದೆ ಪುರುಷ ಸೂಕ್ತದಲ್ಲಿ. ಯಾರು ಮೋಕ್ಷವನ್ನ ಹೊಂದಿದ್ದಾರೆ ಅವರಿಗೂ ಕೂಡ ಪರಮಾತ್ಮ ಒಡೆಯನಾಗಿದ್ದಾನೆ ಅಂತ ಬ್ರಹ್ಮದೇವರು ಉಪದೇಶ ಮಾಡ್ತಾ ಇದ್ದಾರೆ. ಅದರಿಂದ ಮುಕ್ತರ ಒಡೆಯನಾಗಿಯೂ ಕೂಡ ಪರಮಾತ್ಮ ಇದ್ದಾನೆ ಹಾಗೆಂತ. ಮಹಿಮಾ ಏಷಃ ತಥೋ ಬ್ರಹ್ಮನ್ ಪುರುಷಸ್ಯ ದುರತ್ಯಯಃ ತತಃ ತಸ್ಮಾತ್ ಅವ್ಯಕ್ತಾದೀನಾಂ, ಅವ್ಯಕ್ತ ಮುಂತಾದವುಗಳ ಅದು ಪರಮಾತ್ಮನಿಗಿಂತ ನೀಚವಾಗಿದೆ, ಕೆಳಗಿರತಕ್ಕದ್ದು. ಅದೆಲ್ಲವನ್ನೂ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೆ. ನೀಚತ್ವಾತ್ ಪುರುಷಸ್ಯ ಏಷಃ, ಪೂರ್ವೋಕ್ತ ಮಹಿಮಾ, ಪರಮಾತ್ಮನ ಈ ಮಹಿಮೆ ಏನಿದೆ ಅದು ದುರತ್ಯಯ, ಕೇನಾಪಿ ಅತ್ಯೇತು ಅಶಕ್ಯ. ಪರಮಾತ್ಮನ ಮಹಿಮೆಯ ಈ ಒಂದು ನಿಯಮ ಏನಿದೆ, ಈ ಪರಮಾತ್ಮನ ಒಂದು ಪ್ರೋಸೆಸ್ ಅಂತ ಏನ್ ಹೇಳ್ತಾರೆ, ಕ್ರಮಗಳು, ಆ ನಿಯಮ ಇರ್ಬೋದು, ಆ ಕ್ರಮ ಇರ್ಬೋದು, ಅದನ್ನು ಯಾರೂ ಕೂಡ ಮೀರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಯಾರಿಗೂ ಅಂತ ಶಕ್ತಿನೇ ಇಲ್ಲ. ಫಸ್ಟ್ ದೇವರನ್ನ ಮೀರಿ ಮಾಡುವ ಶಕ್ತಿ ಯಾರಿಗೂ ಇಲ್ಲ. ಅದರಿಂದ ಪರಮಾತ್ಮನ ಮಾತು, ಪರಮಾತ್ಮ ಹೇಳಿದ್ದು ಹಾಗೆ ಅಂದ್ರೆ ಶಿರಬಾಗಬೇಕು. ಅವನನ್ನ ಮೀರಿ ಮಾಡುವ ಶಕ್ತಿ ಯಾರಿಗೂ ಇಲ್ಲ. ನಮಗೆ ಅನಿಸ್ಬೋದು, ಇಲ್ಲ ದುರ್ಯೋಧನಾದಿಗಳು ಮಾಡಿದ್ರಲ್ಲ, ಪರಮಾತ್ಮನ ಮಾತು ಕೇಳಿಲ್ಲಲ್ಲ, ಹಾಗೆಂದ್ರೆ ಅದರ ಪರಿಣಾಮ ಏನಾಯ್ತು? ದುರ್ಗತಿಯನ್ನ ಹೊಂದಿದ್ರು, ಸುಖವನ್ನು ಹೊಂದಲಿಲ್ಲ. ಅದರಿಂದ ಬುದ್ಧಿವಂತನಾದವ ತನಗೆ ದುಃಖವನ್ನು ತಂದುಕೊಳ್ಳದೆ, ತನಗೆ ತಾನೇ ಶತ್ರುವಾಗದೆ, ಪರಮಾತ್ಮನ ಮಾತಿನ ಮೇಲೆ ಗೌರವ ಇಟ್ಟು ಪರಮಾತ್ಮನಲ್ಲಿ ಭಕ್ತಿಯಾದಿಗಳನ್ನ ಮಾಡಬೇಕು ಅಂತ ಒಟ್ಟು. ಅದರಿಂದ ಇಷ್ಟು ದೇವರ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಅವನಿಗಿಂತ ಎಲ್ಲರೂ ಕಡಿಮೆ ಇದ್ದಾರೆ. ಅವ್ಯಕ್ತದಿಂದ ಶುರು, ಲಕ್ಷ್ಮಿಯಿಂದ ಶುರು, ಎಲ್ಲರೂ ಕೂಡ ಪರಮಾತ್ಮನ ಅಧೀನದಲ್ಲೇ ಇದೆ. ಮುಕ್ತರು ಹೌದು. ಅದರಿಂದ ಆಯ್ತು, ಏನೋ ಒಂದು ಮ್ಯಾನೇಜ್ ಮಾಡಿಕೊಂಡು ಮೋಕ್ಷ ಪಡೆಯುವ ತನಕ ದೇವರ ಮಾತು ಕೇಳ್ಕೊಂಡಿರೋಣ, ಅಡ್ಜಸ್ಟ್ ಮಾಡ್ಕೊಂಡಿರೋಣ, ಮೋಕ್ಷ ಆದ್ಮೇಲೆ ದೇವ್ರನ್ನ ಬಿಟ್ಬಿಡೋಣ ಹಾಗೆಂತ ಎಸ್ಕೇಪ್ ಆಗ್ಲಿಕ್ಕೆ ಬರಲ್ಲ. ಅಲ್ಲಿ ಮೋಕ್ಷ ಪಡೆದ ಮೇಲೂ ಕೂಡ ನಾವು ಪರಮಾತ್ಮನ ಅಧೀನದಲ್ಲಿ ಇರ್ತೀವಿ ಹಾಗೆ ಅಂತ. ಅಲ್ಲ, ಎಸ್ಕೇಪ್ ಆಗಿ ಏನ್ ಮಾಡ್ತೀವಿ, ಏನ್ ಮಾಡ್ಬೇಕಾಗಿದೆ, ಏನ್ ಸಾಧಿಸಬೇಕಾಗಿದೆ? ನಾವು ಏನ್ ಬೇಕಾಗಿಲ್ಲ. ನಮಗೇನ್ ಬೇಕೋ ಎಲ್ಲ ದೇವರೇ ಕೊಡ್ತಾನೆ ಅಂತ ಆದ್ಮೇಲೆ ಹರಿವಾಯು ಗುರುಗಳು ಹೇಳಿದ್ದನ್ನ ಯಾಕೆ ಕೇಳಬಾರ್ದು? ಇದು ವಿಚಾರ. ಈ ರೀತಿಯಾಗಿ ಬ್ರಹ್ಮದೇವರು ಹೇಳಿದ್ರು. ಅಪಾರ ಅಪಾರ ಮಹಿಮಾ ಅನೇನಸ್ಯ ಪುರುಷಸ್ಯ ಮಹಿಮಾ ಏತಾವಾನ್. ಅದರಿಂದ ಪರಮಾತ್ಮನ ಹಿಂದೆ ಹೇಳಿದ ಮಹಿಮೆ ಅಪಾರವಾದದ್ದು ಅಂತ. ನ ಕೇವಲಂ ಏತಾವತ್ ಕಿಂತು ಅತಃ ಪೂರ್ವೋಕ್ತಾದಪಿ ಮಹಿಮ್ನಾ ಜಾಯಾನ್. ನಾವೇನೋ 4 ಶ್ಲೋಕಗಳಲ್ಲಿ ಅಥವಾ 1-2 ಅಧ್ಯಾಯದಲ್ಲಿ ಹೇಳಿದ್ದೀವಿ, ಇಷ್ಟೇ ದೇವರ ಮಹಿಮೆ ಅಂತ ತಿಳಿಬಾರದು. ಪರಮಾತ್ಮನ ಮಹಿಮೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅಧಿಕ ಮಹಿಮೋಪೇತಃ ಯಂ. ಅಧಿಕ ಅವನ ಮಹಿಮೆಗಳನ್ನ ಹೇಳುವ ಶಬ್ದಗಳೇ ಇಲ್ಲ, ಅಷ್ಟು ಮಹಿಮೆ ಇದೆ ಅವನಲ್ಲಿ. ಅದರಿಂದ ಪರಮಾತ್ಮನ ಮಹಿಮೆಗಳನ್ನ ಸಂಪೂರ್ಣ ತಿಳಿದಿದ್ದೀವಿ ಅದು ಬೇಡ. ಏನೋ ಕಿಂಚಿತ್ ತಿಳಿದಿದ್ದೀವಿ ಅವನ ಪ್ರಸಾದದಿಂದ, ಇಷ್ಟೇ ಇರ್ಕೋಬೇಕು. ಪಾದೋಸ್ಯ ಸರ್ವಭೂತಾನಿ ಪುಂಸಸ್ಥಿತಿವಿದೋ ವಿದುಃ ಅಮೃತಂ ಕ್ಷೇಮಂ ಅಭಯಂ ತ್ರಿಮೂರ್ಧ್ನೋಧಾಯಿ ಮೂರ್ಧಸು. ನೋಡಿ, ಇದು ಮುಖ್ಯವಾದ ಒಂದು ವಿಚಾರ. ಜೀವಬ್ರಹ್ಮರ ಈ ನಮಗೂ ಪರಮಾತ್ಮನಿಗೆ ಏನು ಸಂಬಂಧ? ನಾನೇ ದೇವರು, ನನಗಿಂತ ಬೇರೆ ದೇವರು? ಆಯ್ತು, ಇರ್ಬೋದು ಸಂಸಾರ ಅವಸ್ಥೆಯಲ್ಲಿ ಬೇಕಾದ್ರೆ ನನಗೆ ಅಜ್ಞಾನ ಇದೆ, ಕಾಮಕ್ರೋಧ ಇದೆ ಹಾಗೆ ಅಂತ. ಒರಿಜಿನಲಿ ನಾನು ಯಾರು? ನನ್ನ ಸ್ವರೂಪ ಏನು ಜೀವ ಸ್ವರೂಪ ಅಂತ ಹೇಳ್ತೀವಿ ನೋಡಿ. ಅದೇನು? ಅದು ಬ್ರಹ್ಮನೋ ಅಥವಾ ಬ್ರಹ್ಮನಿಗಿಂತ ಭಿನ್ನನಾದವನು ನಾನು ಯಾರು ಅಂತ ಪ್ರಶ್ನೆ. ನಾನು ಯಾರು?
ನಾನೇ ದೇವರು ಅಥವಾ ದೇವರ ಅಧೀನದಲ್ಲಿ ಇರತಕ್ಕವನು ನಾನು ಯಾವಾಗ ಸಂಸಾರ ಅವಸ್ಥೆಯಿಂದ ಬಿಟ್ಟು ಮೋಕ್ಷವನ್ನು ಹೊಂದಿದ ಮೇಲೆ. ಸಂಸಾರ ಅವಸ್ಥೆಯಲ್ಲಿ ಬೇಕಾದ ನನ್ನಲ್ಲಿ ಮಲಿನ ಇರುತ್ತದೆ, ಕಾಮಕ್ರೋಧಾದಿ ದೋಷಗಳು ಇರುತ್ತವೆ. ಆದರೆ ಮೋಕ್ಷಾವಸ್ಥೆಯಲ್ಲಿ ಅದೆಲ್ಲ ಇಲ್ಲ ನೋಡಿ. ಶುದ್ಧ ಚೇತನ ಅಂತ ಆದ ಮೇಲೆ ನಾನೇ ಯಾಕೆ ದೇವರಾಗಬಾರದು ಹಾಗೆ ಅಂತ ಒಂದು ಪ್ರಶ್ನೆ ಬರ್ತದೆ. ನಾನೇ ದೇವರು, ದೇವರಿಗಿಂತ ನಾನು ಭಿನ್ನನೋ, ಯಾವುದು ಹಾಗೆ ಅಂತ. ಅದಕ್ಕೆ ಭಾಗವತ ಕೊಡುವ ಉತ್ತರ ಇದು. ಪಾದೋಸ್ಯ ಸರ್ವಭೂತಾನಿ ಪುಂಸಃ ಸ್ಥಿತಿವಿದೋ ವಿದುಹು ಅಮೃತಂ ಕ್ಷೇಮಂ ಅಭಯಂ ತ್ರಿಮೂರ್ಧ್ನ ಅಧಾಯಿ ಮೂರ್ಧಸು. ತ್ರಿಮೂರ್ಧ್ನ ಅಧಾಯಿ ಮೂರ್ಧಸು. ಇದು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾದ ಒಂದು ಶ್ಲೋಕ ಇದು. ಪಾದಃ ಅಸ್ಯ ಇತಿ ಅರ್ಧರುಚೋಕ್ತಂ ಪಾದೋಸ್ಯ ವಿಶ್ವಭೂತಾನಿ ಅಂತ ಪುರುಷ ಸೂಕ್ತದಲ್ಲಿ ಇದೆ. ಅದರ ಅರ್ಥವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಮಾಹಾತ್ಮ್ಯಂ ದರ್ಶಯಿತಂ ಪೂರ್ವ ಪಾದೋಕ್ತಂ ಅರ್ಥಂ ಅನುವದತಿ ಪಾದೋಸ್ಯ ಇತಿ. ಅತ್ರ ಪಾದ ಶಬ್ದ ಅಂಶಪರಃ ಅಂತ ಹೇಳ್ತಾರೆ. ಇಲ್ಲಿ ಪಾದ ಅಂದ್ರೆ ಏನು ಹಾಗೆಂದ್ರೆ, ಪಾದ ಅಂದ್ರೆ ಕಾಲು ಅಂತ ಅರ್ಥ ಇಲ್ಲ. ಪಾದ ಅಂದ್ರೆ ಸಾಮಾನ್ಯ ಕಾಲು ಅಂತ ಹೇಳ್ತೀವಿ. ಪಾದವನ್ನಾದ್ರೂ ಕಾಲು ಅಂತ ಯಾಕೆ ಹೇಳ್ತೀವಿ ಹಾಗೆಂದ್ರೆ, ಕಾಲು ಅಂದ್ರೆ ಏನು, ಅದು ಕೂಡ ಒಂದು ಪಾರ್ಟ್ ಅಂತಾನೆ ಅರ್ಥ, ಒಂದು ಅಂಶ ಅಂತಾನೆ ಅರ್ಥ. ಒಂದು ಅಂಶ ಅಂದ್ರೆ ಏನು, ಒಂದು ಪಾರ್ಟ್. ಕೈ ಅದೊಂದು ಪಾರ್ಟ್, ಕಾಲು ಅದು ಒಂದು ಪಾರ್ಟ್, ಅದನ್ನ ಅಂಶ ಅಂತ ಕರಿತೀವಿ. ಅಂಶ ಅಂದ್ರೆ ಒಂದು ಪಾರ್ಟ್, ಅದನ್ನೇ ಪಾದ ಅಂತ ಕರಿತೀವಿ, ಅದನ್ನೇ ಕಾಲು ಅಂತ ಕರಿತೀವಿ. ಅಂದ್ರೆ ನಮ್ಮ ಶರೀರದ ಎತ್ತರದ ಕಾಲು 1/4 ಅಂತ ಹೇಳ್ತಾರೆ ನೋಡಿ, ಅಷ್ಟು ಇರ್ತದಂತೆ ಕಾಲಿನ ಎತ್ತರ. ಅದರಿಂದ ಅದನ್ನ ಕಾಲು ಅಂತ ಕರಿತೀವಿ. ಕಾಲು ಭಾಗ ಎತ್ತರ ಇರ್ತದೆ, ಶರೀರದ ಎತ್ತರಕ್ಕೆ ಕಾಲು ಭಾಗ ಅದು, ಅದರಿಂದ ಅದನ್ನ ಕಾಲು ಅಂತ ಕರಿತೀವಿ. ಹಂಗಂದ್ರೆ ಏನಾಯ್ತು, ಕಾಲು ಅಂದ್ರೆ ಕೂಡ ಒಂದು ಅಂಶ ಅಂತಾನೆ ಆಯ್ತು, ಒಂದು ಪಾರ್ಟ್, ಅದು ಒಂದು ಅವಯವ ಅಂತ ಆಯ್ತು. ಅತ್ರ ಪಾದಶಬ್ದ ಅಂಶಪರಃ. ತಥಾ ಚ ಅಮೃತಪಾದತ್ರಯವತ್ ವಿಶ್ವಭೂತಾನಾಮಪಿ ಅಂಶತ್ವಂ ಉಚ್ಯತೆ ಇತಿ ಪ್ರತೀತಿ ನಿರಾಸಾಯ ಶ್ಲೋಕಂ ಪ್ರಮಾಣೇನೈವ ವ್ಯಾಚಷ್ಟೇ ಸ್ವರೂಪಾಂಶ. ಇಲ್ಲಿ ಪರಮಾತ್ಮನ ಅಂಶವೋ ನಾವು ಹಾಗೆ ಅಂತ ಒಂದು ಪ್ರಶ್ನೆ ಬರುತ್ತದೆ, ಆ ಒಂದು ಅರ್ಥ ಬರುತ್ತದೆ. ಈಗ ನೋಡಿ, ರಾಮ ಕೃಷ್ಣ ಎಲ್ಲರೂ ಕೂಡ ಪರಮಾತ್ಮನ ಅಂಶ ಅಂತ ಹೇಳಿಬಿಡ್ತೀವಿ. ಅಂದ್ರೆ ಏನು, ಪರಮಾತ್ಮನ ಕಪ್ಪು ಕೂದಲೇ ಕೃಷ್ಣ, ಪರಮಾತ್ಮನ ಒಂದು ಅಂಶ ಯಾವುದು, ಕಪ್ಪು ಕೂದಲು. ಕೂದಲು ಕೂಡ ಒಂದು ಅಂಶನೇ, ಒಂದು ಪಾರ್ಟ್. ಅದು ಏನಾಯಿತು, ಆ ಕಪ್ಪು ಕೂದಲೇ ಕೃಷ್ಣ ಅಂತ ನಾವು ಹೇಳ್ತೀವಿ, ಪ್ರಮಾಣಗಳಲ್ಲಿ ಬಂದಿದೆ. ಅದರಿಂದ ಈ ಜೀವನು ಕೂಡ ಅಂಶ ಅಂತ ಹೇಳ್ತಾ ಇದ್ದಾರೆ. ಹಾಗೆಂದ್ರೆ ರಾಮಕೃಷ್ಣಾದಿಗಳಂತೆ ನಾವು ಕೂಡ ಪರಮಾತ್ಮನ ಅಂಶವೋ ಏನು ಹಾಗೆ ಅಂತ ಒಂದು ವಿಚಾರ. ನಾವು ಯಾಕೆ ಹಂಗಾಗಬಾರ್ದು ಹಾಗೆ ಅಂತ ನಮ್ಮಲ್ಲೇ ಒಂದು ಪ್ರಶ್ನೆ ಬರ್ತದೆ ನೋಡಿ. ಅಲ್ಲ ರೀ, ಎಷ್ಟು ದಿವಸ ಬರೀ ಹೆಂಗುಸಾಗಿ ಇರೋದು, ಗಂಡಸು ಶರೀರ ಬೇಡವಾ ನಮಗೆ ಹಾಗೆ ಅಂತ. ಹಾಗೆ ಅಂತ ನಮ್ಮಲ್ಲಿ ಒಂದ್ಸಲ ವಿಚಾರ ಬಂದಿತ್ತು. ಅಂದ್ರೆ ಏನರ್ಥ, ಸಾಕಾಗಿಬಿಟ್ಟಿದೆ ಹಾಗೆ ಅಂತ. ವಾಸ್ತವಿಕವಾಗಿ ಅದು ಬೇಡ. ಯಾಕಂದ್ರೆ ದೇವರು ಎಲ್ಲರಿಗೂ ಎಲ್ಲ ಕೊಟ್ಟಿರ್ತಾನೆ, ಜ್ಞಾನ ಭಕ್ತಿ ಎಲ್ಲ ಕೊಟ್ಟಿರ್ತಾನೆ, ಏನು ವ್ಯತ್ಯಾಸ ಮಾಡೋದಿಲ್ಲ, ಅವರವರ ಯೋಗ್ಯತೆಗೆ ತಕ್ಕಂತೆ ಕೊಡ್ತಾನೆ. ಅದೇ ತರ ನಾನು ಹೀಗೆ ಮಾಡ್ತಾ ಇದ್ರೆ ಎಷ್ಟು ದಿವಸ ಜೀವ ಅಂತ ಅನಿಸ್ಕೊಂಡಿರೋದು, ನನಗೂ ಒಂದು ಚೇಂಜ್ ಬೇಕು, ನಾನು ಯಾವಾಗ ದೇವರಾಗೋದು ಹಾಗೆ ಅಂತ ಒಂದು ಆಸೆ ಬರ್ಬೋದು ನಮ್ಮಲ್ಲೂ. ಅದರಿಂದ ಅಂಶ ಅಂದ್ರೆ ಏನು ಅಂದ್ರೆ, ರಾಮಕೃಷ್ಣಾದಿಗಳಂತೆ ಜೀವನವು ಕೂಡ ಪರಮಾತ್ಮನ ಅಂಶವೋ ಏನು ಹಾಗೆ ಅಂತ ಬಂದ್ರೆ, ಅದಕ್ಕೆ ಆಚಾರ್ಯರು ವಾಮನ ಪುರಾಣದಲ್ಲಿ ವಿಚಾರವನ್ನು ತೆಗೆದು ಹೇಳ್ತಾ ಇದ್ದಾರೆ. ಸ್ವರೂಪಾಂಶ ವಿಭಿನ್ನಾಂಶ ಇತಿ ದ್ವೇದಾಂಶ ಇಷ್ಯತೆ. ಹೌದಪ್ಪ,
ಜೀವನನ್ನ ಪರಮಾತ್ಮನ ಅಂಶ ಅಂತ ಶಾಸ್ತ್ರಗಳಲ್ಲಿ ಹೇಳಿದ್ದು ಉಂಟು. ಅದೇ ತರ ರಾಮಕೃಷ್ಣಾದಿ ರೂಪಗಳನ್ನು ಕೂಡ ಪರಮಾತ್ಮನ ಅಂಶ ಅಂತ ಹೇಳಿದ್ದು ಉಂಟು. ಹಾಗಿದ್ರೆ ಜೀವ ರಾಮಕೃಷ್ಣಾದಿಗಳು ಅಂತ ಇದೆ. ಯಾಕೆಂದ್ರೆ ಇದು ಅಂಶ ಅದು ಅಂಶ. ಹಾಗಿರುವಾಗ ಜೀವನು ಪರಮಾತ್ಮ ಅಂತ ಯಾಕೆ ಹೇಳಬಾರ್ದು ಹಾಗೆ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಎರಡು ಅಂಶ ಇದೆ. ಹಾಗೆ ಅಂಶ ಅಂದರೆ ಏನು? ಎರಡು ಅಂಶಗಳು ಇದೆ. ಒಂದು ಸ್ವರೂಪ ಅಂಶ, ಒಂದು ವಿಭಿನ್ನಾಂಶ ಹಾಗೆ ಅಂತ. ದ್ವೇಧಾಂಶ, ಎರಡು ರೀತಿಯಾದ ಅಂಶಗಳು ಇದೆ ನೋಡಿ. ಇದು ಕೂಡ ಯಾವ ಪುರಾಣಗಳು ಪರಮಾತ್ಮನನ್ನ ಅಂದ್ರೆ ಜೀವನನ್ನ ಪರಮಾತ್ಮನ ಅಂಶ ಅಂತ ತಿಳಿಸಿಕೊಡ್ತಾ ಇದೆ, ಅದೇ ಪ್ರಮಾಣವೇ, ಅದೇ ಶಾಸ್ತ್ರವೇ ಎರಡು ವಿಧವಾದ ಅಂಶಗಳು ಇದೆ. ಒಂದು ಸ್ವರೂಪಾಂಶ, ಇನ್ನೊಂದು ಭಿನ್ನಾಂಶ ಹಾಗೆ. ಅನಂತಾಸನ ವೈಕುಂಠ ಪದ್ಮನಾಭಾಹ ಸ್ವಯಂ ಹರಿಹಿ. ಆಯ್ತು, ಸ್ವರೂಪಾಂಶ ಅಂದ್ರೆ ಯಾರಪ್ಪ? ಅನಂತಾಸನ, ವೈಕುಂಠ ಇತ್ಯಾದಿ ಪರಮಾತ್ಮನ ರೂಪಗಳು ಇದೆ. ಪದ್ಮನಾಭ ಇದೆಲ್ಲವೂ ಕೂಡ ಪರಮಾತ್ಮ ಅವನ ಸ್ವಯಂ ಹರಿಹಿ, ಪರಮಾತ್ಮನ ರೂಪಗಳು. ಅದು ಸ್ವಯಂ ಹರಿಹಿ, ಸ್ವತಃ ಹರಿಯೇ ಅವನು, ಅಂದರೆ ಸ್ವರೂಪಾಂಶ ಅಂತ ಅರ್ಥ. ಜೀವಾಹ ಇಮೆ ವಿಭಿನ್ನಾಂಶ. ಇನ್ನು ಜೀವರಿದ್ದಾರೆ ನೋಡಿ, ಅವರು ಭಿನ್ನಾಂಶರು. ಅವರು ಭಿನ್ನಾಂಶರು ಅಂತ ಅರ್ಥ. ಧರ್ಮಾಧರ್ಮಾದಿ ಸಂಯುತಾಹ ಇತಿ ವಾಮನೆ. ಹಾಗೆ ಧರ್ಮಾಧರ್ಮಗಳಿಂದ ಕೂಡಿದವರಾಗಿ ಯಾರಿರ್ತಾರೆ ಅವರು ವಿಭಿನ್ನಾಂಶರು ಅಂತ ಅರ್ಥ. ಅದರಿಂದ ನಾವು ದೇವರ ಅಂಶ ಅಂದ್ರೆ ಏನರ್ಥ? ಅಂಶ ಶಬ್ದಕ್ಕೆ ಒಂದು ಪಾರ್ಟ್ ಅಂತ ಅರ್ಥ. ಅದು ಎರಡು ರೀತಿಯಾಗಿ ಇದೆ. ಪರಮಾತ್ಮನ ಸ್ವರೂಪಾಂಶ, ಭಿನ್ನಾಂಶರು ಹಾಗೆ. ಪರಮಾತ್ಮನಿಗಿಂತ ಭಿನ್ನರಾಗಿ ಇರತಕ್ಕ ಒಂದು ಅಂಶ ಅಂತ ಅರ್ಥ. ಅಲ್ಲ, ಭಿನ್ನರಾಗಿದ್ದ ಮೇಲೆ ಅಂಶ ಹೆಂಗ ಆಗಾರು? ಸ್ವರೂಪಾಂಶ ಸರಿ, ಪರಮಾತ್ಮನ ಒಂದು ಕಪ್ಪು ಕೂದಲು ಕೃಷ್ಣನಾಗಿ ಬಂತು, ಸರಿಗಿದೆ, ಸ್ವರೂಪಾಂಶ ಸರಿಗಿದೆ. ಅಲ್ಲ, ಭಿನ್ನ ಅಂಶ ಅಂತ ಹೇಳಿದ ಮೇಲೆ ಏನು ಅಂಶನೇ ಇಲ್ಲಲ್ಲ ನಮ್ಮಲ್ಲಿ? ಹಾಗೆಂದ್ರೆ ಇಲ್ಲ. ನಮ್ಮಲ್ಲಿ ಅಂಶ ಅಂದ್ರೆ, ಇಲ್ಲಿ ಅಂಶ ಅಂದ್ರೆ ಏನರ್ಥ? ಕಿಂಚಿತ್ ಸಾದೃಶ್ಯನಾಗಿ ಇರೋದ್ರ ಜೊತೆಗೆ ಪರಮಾತ್ಮನ ಅಧೀನವಾಗಿ ಇರೋದು ಅಂತ ಅರ್ಥ. ಇಲ್ಲಿ ಭಿನ್ನಾಂಶ ಅಂದ್ರೆ ಏನರ್ಥ? ಕಿಂಚಿತ್ ಸಾದೃಶ್ಯ, ನಮಗೂ ಪರಮಾತ್ಮನಿಗೂ ಸ್ವಲ್ಪ ಹೋಲಿಕೆ ಇದೆ ಮತ್ತು ಪರಮಾತ್ಮನ ಅಧೀನದಲ್ಲಿ ನಾವಿದ್ದೀವಿ, ಅದರಿಂದ ನಾವು ಭಿನ್ನಾಂಶರು ಅಂತ ಅರ್ಥ. ಏನು ಹೋಲಿಕೆ ಇದೆ? ಪರಮಾತ್ಮ ಹೇಗಿರ್ತಾನೋ ನಾವು ಹಾಗಿರ್ತೀವಿ. ನಮ್ಮ ಸ್ವರೂಪದೇಹ ಹೇಗಿರುತ್ತದೆ, ಬಿಂಬನಾಗಿ ಪರಮಾತ್ಮ ಹೇಗಿರ್ತಾನೋ ಹಾಗೆ ಇರ್ತದೆ. ಹೋಲಿಕೆ ಬಂತಲ್ಲ. ಮತ್ತು ಪರಮಾತ್ಮನು ಚೇತನ, ಜ್ಞಾನಮಯ, ನಾವು ಕೂಡ ಸ್ವರೂಪದಲ್ಲಿ ಜ್ಞಾನಮಯರೇ ಆಗಿರ್ತೀವಿ ಹಾಗೆ. ತತಶ್ಚ ಅಯಂ ಶ್ಲೋಕಾರ್ಥ. ಇಷ್ಟು ವಿಚಾರವನ್ನ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ. ಅದರಿಂದ ಅಂಶ ಅಂದ್ರೆ ಪರಮಾತ್ಮನ ಅಂಶ ಅಂತ ತಿಳಿಬೇಡಿ, ಭಿನ್ನಾಂಶರು ಅಂತ ಇರ್ತಾರೆ ಹಾಗೆ ಅಂತ ಒಟ್ಟು ಹೇಳಿ ಶ್ಲೋಕದ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ಅಸ್ಯ ಪುಂಸಃ ಪುರುಷಸ್ಯ ಸರ್ವಭೂತಾನಿ ಬ್ರಹ್ಮಾದಿ ಸಕಲ ಜೀವರು ಕೂಡ ಪರಮಾತ್ಮನ ಭಿನ್ನಾಂಶರು. ಕೇವಲ ನಾವು ಮಾತ್ರ ಅಂತ ತಿಳಿಬೇಡಿ, ಬ್ರಹ್ಮಾದಿ ಸಕಲ ಜೀವರು, ಲಕ್ಷ್ಮೀದೇವಿಯೂ ಕೂಡ ಸೇರಿ ಪರಮಾತ್ಮನ ಭಿನ್ನಾಂಶರೇ. ಯಾಕೆ ಹಾಗೆಂದ್ರೆ ಪ್ರಮಾಣ ಹೇಳ್ತಾ ಇದ್ದಾರೆ. ಸ್ಥಿತಿ ಇತಿ ಸರ್ವಸ್ಯ ಜೀವ ಸಮುದಾಯಸ್ಯ ಸ್ಥಿತಿಂ ಭಿನ್ನಾಂಶತ್ವಾದಿ ರೂಪಂ ಸ್ವರೂಪಂ ವಿದಂತಿ ತಥಾ ಇತಿ ವಿದುಹು ತಥಾ ಚ ಸರ್ವಜ್ಞಾನ ಪ್ರತ್ಯಕ್ಷಮೇವಾತ್ರ ಮಾನಂ. ಅಲ್ಲಿ ಪ್ರಮಾಣ ಏನು ಇದಕ್ಕೆ ಹಾಗೆಂದ್ರೆ ಜ್ಞಾನಿಗಳ ಪ್ರತ್ಯಕ್ಷವೇ ಇದಕ್ಕೆ ಸಾಕ್ಷಿ. ನೋಡಿ, ಅರ್ಜುನ ಕಂಡ ನೋಡಿ, ಅರ್ಜುನ ಏನ್ ಕಂಡ? ಎಲ್ಲಾ ಜೀವರಾಶಿಗಳು ಪರಮಾತ್ಮನಿಂದ ಹೋಗ್ತಾರೆ ಬರ್ತಾರೆ, ಹಂಗಂತ ಕಂಡನೇ ಹೊರತು ಒಬ್ಬರೇ ಆದ್ರು ಅಂತ ಕಂಡಿಲ್ಲ ನೋಡಿ. ಅದರಿಂದ ಸರ್ವಜ್ಞರ ಪ್ರತ್ಯಕ್ಷವೇ ಇದಕ್ಕೆ ಪ್ರಮಾಣ ಅಂತ ಹೇಳ್ತಾ ಇದ್ದಾರೆ. ಪುಂಸಃ ಸ್ಥಿತಿವಿದೋ ವಿದುಹು. ಸ್ಥಿತಿವಿದ, ಪರಮಾತ್ಮನ ಸ್ಥಿತಿಯನ್ನ, ಭಿನ್ನಾಂಶತ್ವಾದಿ ರೂಪವನ್ನ ತಿಳಿದವರು ಇದಕ್ಕೆ ಅವರೇ ಅದಕ್ಕೆ ಈ ವಿಷಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಎಲ್ಲರಿಗೂ ಅರ್ಥ ಆಗೋದಿಲ್ಲ. ಸಾಮಾನ್ಯವಾಗಿ ತೋರೋದು ಏನು?
ಜೀವ ಬ್ರಹ್ಮ ಒಂದೊಂದು ವ್ಯಾಖ್ಯಾನ ಮಾಡಿ ಹೋಗ್ಬಿಡ್ತಾರೆ. ಸರಿ ಇಲ್ಲ ಅಂತಾರೆ ನೋಡಿ. ಅದನ್ನ ಸ್ಥಿತಿವಿಧ ವಿದುಹು, ಸರಿಯಾಗಿ ಭಿನ್ನಾಂಶತ್ವಾದಿ ರೂಪವನ್ನ ಬಲ್ಲವರು, ತಮ್ಮ ಸ್ವರೂಪವನ್ನ ಬಲ್ಲವರು ಹಾಗೆ ತಿಳಿತಾರೆ. ಪರಮಾತ್ಮನ ಬೇರೆ ಅಂತೆ ತಿಳಿತಾರೆ, ಭಿನ್ನಾಂಶರು ಅಂತಲೇ ತಿಳಿತಾರೆ ಅಂತ ಒಟ್ಟು. ಅಮೃತಂ ಕ್ಷೇಮಂ ಅಭಯಂ ತ್ರಿಮೂರ್ಧಃ ಅಧಾಯಿ ಮೂರ್ಧಸು, ಹಾಗೆ ಅಂತ. ಅಮೃತಂ ಕ್ಷೇಮಂ ಅಭಯಂ ಏತನ್ನಾಮಕಂ ಅನಂತಾಸನಾದಿ ಲೋಕತ್ರಯಂ ಅಂತ ಅರ್ಥ. 3 ಲೋಕ ಇದೆ, ಅನಂತಾಸನ, ಶ್ವೇತದ್ವೀಪ, ವೈಕುಂಠ, ಹಾಗೆ ಅಂತ. ಲೋಕತ್ರಯಂ ತ್ರಯ ಮೂರ್ಧನಾ ಯಸ್ಯ, ಇದನ್ನು ಧರಿಸಿದವ ಅಂತ. ಹರೇಹೇ ಅವತಾರ ವಿಶೇಷಸ್ಯ ಮೂರ್ಧಸ್ವಾದ್ಯಪಿ ಧೃತಂ ತೇಷು ಲೋಕೇಶು ಯದಮೃತಾದಿ ಪದವಾಚ್ಯಂ ಹರಿಸ್ವರೂಪಾಂಶಭೂತಂ ಅನಂತಾಸನಾದಿ ಮೂರ್ತಿತ್ರಯಂ. ಇನ್ನು ಆ 3 ಲೋಕಗಳಲ್ಲಿ ಪರಮಾತ್ಮ ಇದ್ದಾನಂತೆ. ಯಾವ ಹೆಸರಿನಿಂದ? ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತ ಪರಮಾತ್ಮನ ರೂಪಗಳು ಇದೆ ಅಂತ ಹೇಳ್ತಾ ಇದ್ದಾರೆ. ಅನಂತಾಸನಾದಿ ಲೋಕತ್ರಯಂ, ಆ ಲೋಕತ್ರಯದಲ್ಲೂ ಪರಮಾತ್ಮನ 3 ರೂಪಗಳು ಇದೆ ಅಂತ. ತದಪ್ಯಧಾಯಿ, ಅದನ್ನು ಸೇರಿಸಿ ಪರಮಾತ್ಮ ಧರಿಸ್ತಾನೆ, ಹಾಗೆ. ಅನಂತಾಸನ ಯಾವುದು? ಅದು ಕೂಡ ಒಂದು ಪರಮಾತ್ಮನ ಲೋಕ. ತ್ರಿಧಾಮ ಅಂತ ಕರೀತಾರೆ ನೋಡಿ. 3 ಮನೆಗಳು ಇದೆ ದೇವರಿಗೆ, ತನಗಾಗಿ 3 ಮನೆ ಇಟ್ಟುಕೊಂಡಿದ್ದಾನೆ. ಶ್ವೇತದ್ವೀಪ, ಅನಂತಾಸನ, ವೈಕುಂಠ, ಹಾಗೆ. ಆ 3 ಮನೆಯಲ್ಲೂ ಕೂಡ ಪರಮಾತ್ಮನದ್ದೇ ಆದ ಅದೇ ಹೆಸರಿನ ರೂಪಗಳು ಇದೆ ಅಂತ. ಅನೇನ ದಿವಿದ್ಯು ಶಬ್ದವಾಚ್ಯೆ ಅನಂತಾಸನಾದಿ ಲೋಕತ್ರಯಸ್ಯ ಪುಂಸಃ ಅಮೃತಂ ಸ್ವರೂಪಂ ಭೂತಂ ತ್ರಿಪಾದಂ ಶತತ್ರಯಂ ತಿಷ್ಠತಿ. ಈ ರೀತಿಯಾಗಿ ಪರಮಾತ್ಮ ಆ 3 ಮನೆಗಳಲ್ಲೂ ಕೂಡ ಇದ್ದಾನೆ, ಹಾಗೆ ಅಂತ. ವೇದ ಯೋಜನಾ ಸೂಚಯತಿ, ವೇದಗಳಲ್ಲೂ ಕೂಡ ಈ ರೀತಿಯಾಗಿ ಯೋಜನೆಯನ್ನು ಮಾಡಬೇಕು ಅಂತ ಒಟ್ಟು. ಅದರಿಂದ ಪರಮಾತ್ಮನ ಭಿನ್ನಾಂಶರು ಜೀವ ಅಂತ ನಾವು ತಿಳಿಯಬೇಕು, ಹಾಗೆ. ಇನ್ನು ಪಾದಾಸ್ತ್ರಯೋ ಬಹಿಸ್ತ್ವಾಸನ್ ನ ಪ್ರಜಾನಾಂ ಯ ಆಶ್ರಯಾಃ ಅಂತಸ್ತ್ರಿಲೋಕ್ಯಾಸ್ತ್ವಪರೋ ಗೃಹಮೇಧೈರ್ ಬೃಹದ್ಧುತಃ ಅಂತ ಇದೆ. ಹುತಃ ಅಂತ ಒಂದು ಪಾಠ ಇದೆ, ಬೃಹದ್ಧುತಃ. ಅಸ್ಯ ಪುರುಷಸ್ಯ ಪುನಃ ಪಾದಃ ಅಪರಪಾದಃ, ಆ ಪರಮಾತ್ಮನ ಮತ್ತೊಂದು ಪಾದ. ಅದು ನೋಡಿ, ಪರಮಾತ್ಮನ ಒಂದು ಪಾದ ಭಿನ್ನಾಂಶರು, ಅವರು ಜೀವರು ಅಂತ. ಇನ್ನೊಂದು ಪಾದ ಇಹ ತ್ರಿಲೋಕ್ಯ ಅಂತಃ ಶುಕ್ರಲೋಕ ಸಮೀಪಸ್ಥೆ ವೈಶ್ವಾನರ ಲೋಕೆ ಗೃಹಿಭಿಹಿ ಪೂಜ್ಯ ಅಂತ ಹೇಳ್ತಾರೆ. ಇದು 3 ಲೋಕದ ಒಳಗೆ ಇರತಕ್ಕ ಶಕ್ರಲೋಕ ಅಂತ ಹೇಳ್ತಾರೆ, ಇಂದ್ರನ ಲೋಕ. ಅಲ್ಲಿ ಸಮೀಪದಲ್ಲಿ ಇರತಕ್ಕ ವೈಶ್ವಾನರ ಲೋಕ ಅಂತ, ಅಲ್ಲಿ ಗೃಹಸ್ಥರಿಂದ ಪೂಜಿಸಲ್ಪಟ್ಟವನಾಗಿ ಇರ್ತಾನೆ ಅಂತ. ಪ್ರಾಪ್ಯಶ್ಚ ಅಭವತಿತಿ ತಥಾ ಇಹಲೋಕೆ ಯತಿಭಿಹಿ, ಹಾಗೆ ಈ ಲೋಕದಲ್ಲಿ ಯತಿಗಳಿಂದ ಇಹ ಮೇರು ಮಧ್ಯೆ, ಮೇರು ಪರ್ವತದ ಮಧ್ಯದಲ್ಲಿ ವಾನಪ್ರಸ್ಥೈಹಿ, ವಾನಪ್ರಸ್ಥರಿಂದ ಪೂಜಿಸನಾಗಿ, ಹಾಗೆ ಇಹ ಆದಿತ್ಯ ಮಂಡಲದಲ್ಲಿ ಬ್ರಹ್ಮಚಾರಿಭಿಹಿ, ಬ್ರಹ್ಮಚಾರಿಗಳಿಂದ ಪೂಜಿಸಲ್ಪಟ್ಟವನಾಗಿ ಪರಮಾತ್ಮ ಪೂಜ್ಯ, ಅವರಿಂದ ಹೊಂದಲ್ಪಡುವವನಾಗಿ ಇರ್ತಾನೆ, ಹಾಗೆ ಅಂತ. ಅದರಿಂದ ಪರಮಾತ್ಮನ ಪಾದತ್ರಯ ಅಂದ್ರೆ 3 ರೂಪಗಳು ಅದೆಲ್ಲಿದೆ? ಒಂದು ಇಂದ್ರಲೋಕದಲ್ಲಿ ಸಮೀಪದಲ್ಲಿ ಇರುವ ವೈಶ್ವಾನರ ಲೋಕ, ಗೃಹಸ್ಥರು ಅವರನ್ನ ಪೂಜೆ ಮಾಡಿ ಆ ಲೋಕವನ್ನು ಹೊಂದುತ್ತಾರೆ. ಅಥವಾ ವಾನಪ್ರಸ್ಥರು, ಮೇರು ಮಧ್ಯದಲ್ಲಿ ಇರುವ ಒಂದು ಮನೆಯಲ್ಲಿ ವಾನಪ್ರಸ್ಥರಿಂದ ಪೂಜಿಸಲ್ಪಡುವವನಾಗಿ ಪರಮಾತ್ಮನನ್ನ ಅವರು ಹೊಂದುತ್ತಾರೆ. ಅದು ಪರಮಾತ್ಮನ ಇನ್ನೊಂದು ಅಂಶ ಆದಿತ್ಯ ಮಂಡಲದಲ್ಲಿ ಬ್ರಹ್ಮಚಾರಿಗಳಿಂದ ಪೂಜಿಸಲ್ಪಟ್ಟವನಾಗಿ ಅವರಿಂದ ಹೊಂದಲ್ಪಡುವವನಾಗಿ ಪರಮಾತ್ಮ ಇದ್ದಾನೆ, ಹಾಗೆ ಅಂತ. ಈ ರೀತಿಯಾಗಿ ಪಾದಾಸ್ತ್ರಯ, ಪರಮಾತ್ಮನ 3 ಅಂಶಗಳು ಅಂತ ಒಂದು ವಿಚಾರ ಇದೆ. ಅದನ್ನು ಕೂಡ ಈ ರೀತಿಯಾಗಿ ನಾವು ತಿಳ್ಕೋಬೇಕು ಅಂತ. ಗೃಹಮೇಧೈರ್ ಬೃಹದ್ಹುತಃ, ಹಾಗೆ ಅಂತ. ಇನ್ನು ಶ್ರುತಿ ವಿಚಕ್ರಮೇ ವಿಶ್ವಕ್ ಶಾಸನಾನಶನೆ ಉಭೇ ಯದ ವಿದ್ಯಾ ಚ ಪುರುಷಸ್ತು ಉಭಯಾಶ್ರಯಃ. ಏವಂ ಪುರುಷಸ್ಯ ಅನಂತಾಸನಾದಿ ಸ್ಥಾನೇಷು ದೇವಾದಿ ಪ್ರಾಪ್ಯತ್ವಂ ಉಕ್ತ್ವಾ. ಈ ರೀತಿಯಾಗಿ ಆ ಪರಮಾತ್ಮನನ್ನ ಅನಂತಾಸನ, ಶ್ವೇತದ್ವೀಪ, ವೈಕುಂಠಾದಿ ಲೋಕಗಳಲ್ಲಿ ಇರ್ತಾನೆ. ದೇವಾದಿಗಳಿಂದ, ಬ್ರಹ್ಮಾದಿ ದೇವತೆಗಳಿಂದ ಹೊಂದಲು
ಅವನು ಯೋಗ್ಯನಾಗಿದ್ದಾನೆ. ಅದರಿಂದ ತತ್ ಸಾಧನೀಭೂತ ಜ್ಞಾನ ಕರ್ಮಾಧಿಕಾರಿಷು ದೇವಾದಿಷು ಸ್ಥಿತ್ವ, ಅದರಿಂದ ಆ ಪರಮಾತ್ಮನ ಪ್ರಸಾದವನ್ನ ಪಡೆದು ಅವರು ಹೋಗ್ತಾರೆ ದೇವತೆಗಳು ಅಂತ ದೇವಾದಿಗಳು ಬ್ರಹ್ಮಾದಿಗಳು. ಅದರಿಂದ ಆ ಸಾಧನೆ, ಆ ಪರಮಾತ್ಮನ ಪ್ರಸಾದವನ್ನ ಪಡೆಯಬೇಕು ಅಂದ್ರೆ ಸಾಧನೆ ಮಾಡಬೇಕು. ಏನು? ಜ್ಞಾನ ಕರ್ಮಾದಿ ಅಧಿಕಾರಿಷು, ಜ್ಞಾನ ಸಂಪಾದನೆ ಮಾಡಬೇಕು. ಜ್ಞಾನ ಸಂಪಾದನೆ ಮಾಡಬೇಕು ಅಂದ್ರೆ ಕರ್ಮ ಮಾಡಬೇಕು. ಶಾಸ್ತ್ರೋಕ್ತ ಕರ್ಮಗಳನ್ನು ಮಾಡ್ತಾ ಮಾಡ್ತಾ ಜ್ಞಾನ ಬೆಳೀತದೆ, ಜ್ಞಾನದಿಂದ ಭಕ್ತಿ ಬೆಳೀತದೆ, ಭಕ್ತಿಯಿಂದ ಪ್ರಸಾದವು ಬೆಳೆಯುತ್ತದೆ, ಪ್ರಸಾದದಿಂದ ಅವನನ್ನ ಹೊಂದಬಹುದು. ಹಾಗೆ ಅಂತ ಒಟ್ಟು ವಿಚಾರ. ಅದಕ್ಕೆ ಅಧಿಕಾರಿಗಳು ಇದ್ದಾರೆ, ಎಲ್ಲರಿಗೂ ಸಿಗತಕ್ಕದಲ್ಲ, ಅವರ ಯೋಗ್ಯತೆಯೂ ಇರಬೇಕು. ಅಧಿಕಾರಿಗಳಿಗೆ ದೇವಾದಿಷು ಸ್ಥಿತ್ವ, ಅಂತಹ ಅಧಿಕಾರಿಗಳಲ್ಲಿ ಪರಮಾತ್ಮ ಇದ್ದು ಪುರುಷಃ ಸ್ವಯಮೇವ ತತ್ಕಾರಯತಿ, ಸಾಧನೆಯನ್ನ ಪರಮಾತ್ಮನೇ ಮಾಡಿಸ್ತಾನೆ. ಅಧಿಕಾರಿಗಳ ಒಳಗಿದ್ದು ಪರಮಾತ್ಮನೇ ಮಾಡಿಸ್ತಾನೆ ಹಾಗೆಂಬ ಅದನ್ನು ಹೇಳುವುದಕ್ಕಾಗಿ ಪ್ರವೃತ್ತಸ್ಯ ತತಃ ವಿಶ್ವಂ ವ್ಯಕ್ರಮ ಇತ್ ಹರ್ದರ್ಚಸ್ಯ, ಪುರುಷ ಸೂಕ್ತದಲ್ಲಿ ಹೇಳಿದೆ ಇದು. ತಥೋ ವಿಶ್ವಂ ವ್ಯಕ್ರಮತ್, ಹಾಗೆ ಅಂತ ಅಂದ್ರೆ ಪುರುಷರಲ್ಲಿ ಪ್ರವೇಶ ಮಾಡಿ ಪರಮಾತ್ಮನೇ ಈ ಕಾರ್ಯಗಳನ್ನೆಲ್ಲ ಮಾಡ್ತಾನೆ ಹಾಗೆ ಅಂತ ಅದನ್ನ ತಿಳಿಸಿಕೊಡುವುದಕ್ಕಾಗಿ, ಆ ವಿಚಾರವನ್ನು ತಿಳಿಸಿಕೊಡುವುದಕ್ಕಾಗಿ ಈ ಶ್ಲೋಕವನ್ನ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ನೋಡಿ ಹೇಗೆ ಒಂದು ರುಕ್ಕನ್ನು ಬಿಟ್ಟಿಲ್ಲ, ಸಂಪೂರ್ಣ ಪುರುಷ ಸೂಕ್ತದ ಅನುವಾದವನ್ನ, ಅಂದ್ರೆ ಅವರ ಹೃದಯದಲ್ಲಿ ಹೇಗಿರ್ಬೇಕು ನೋಡಿ ಆ ಪುರುಷ ಸೂಕ್ತದ ಅರ್ಥ. ಇಡೀ 3 ವೇದಗಳ ಸಾರ ಪುರುಷ ಸೂಕ್ತ ಅಂತ. ಆ ವೇದಗಳ ಒಂದೊಂದು ಬಿಡಿ ಬಿಡಿಯಾಗಿ ಅರ್ಥವನ್ನ ಹೇಗೆ ಹೇಳ್ತಾ ಇದ್ದಾರೆ ನೋಡಿ. ತಥೋ ವಿಶ್ವಂ ವ್ಯಕ್ರಾಮತ್ ಎಂಬಾದ ಅರ್ಥಕಥನಾಯ ಮೂಲೆ ಶ್ರುತಿ ಇತಿ ಶ್ಲೋಕ. ಆ ಒಂದು ವಾಕ್ಯವಾದ ಅರ್ಥವನ್ನು ತಿಳಿಸಿಕೊಡುವುದಕ್ಕಾಗಿ ತಥೋ ವಿಶ್ವಂ ವ್ಯಕ್ರಾಮತ್ ಆ ಋಗ್ಮಂತ್ರದ ಅರ್ಥವನ್ನು ತಿಳಿಸಿಕೊಡುವುದಕ್ಕಾಗಿ ಶ್ರುತಿ ವಿಚಕ್ರಮೆ ಎನ್ನುವ ಶ್ಲೋಕ ಹೊರಟಿದೆ ಹಾಗೆ ಅಂತ. ಏನರ್ಥ ಅದಕ್ಕೆ? ತತಶ್ಚ ಅಯಂ ಶ್ಲೋಕಾರ್ಥಃ ವಿವಿಧ ರೂಪೈಃ ಸುಷ್ಟು ಅನಂತಾಸನಾದಿ ಸ್ಥಾನಾನಿ. ಪರಮಾತ್ಮ ರೂಪಗಳು, ನಾನಾ ರೂಪಗಳು ಇದೆ. ನಾವೀಗಲೇ ನೋಡಿದ್ದೀವಿ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತ ಲೋಕಗಳಲ್ಲಿ ರೂಪಗಳು ಇದೆ. ವಿಶ್ವಕ್ ತ್ರಿಪಾತ್ಸ ಪುರುಷಃ ಅಂತ ಪರಮಾತ್ಮ ಯೇ ಅವಿದ್ಯಾ ಹರಿಪೂಜಾ ರೂಪಂ ಕರ್ಮ ವಿದ್ಯಾ ತಜ್ಞಾನಂ ಚೇಚ್ಛುಭೆ ಶ್ರುತಿ ಊರ್ಧ್ವಲೋಕ ಗಮನ ಮಾರ್ಗಭೂತೆ. ನಮ್ಮನ್ನ ಜೀವರನ್ನ, ಅಧಿಕಾರಿಗಳನ್ನ ಊರ್ಧ್ವಲೋಕಕ್ಕೆ ಅಂದ್ರೆ ಮೇಲಿನ ಲೋಕಗಳಿಗೆ ಕರೆದುಕೊಂಡು ಒಯ್ಯೋದಕ್ಕೆ 2 ಬೇಕು. ಕರ್ಮ ವಿದ್ಯಾ, ಕರ್ಮ ಮತ್ತು ಜ್ಞಾನ 2 ಬೇಕು ಹಾಗೆ. ಅದು ಪರಮಾತ್ಮನ ಪೂಜಾ ರೂಪವಾಗಿ ಇರುತ್ತದೆ. ಮತ್ತು ಶಾಸನಾನಶನೆ ತದುಭಯ ಸಂಬಂಧಿನ್ಯೌ ತತ್ತು ಕಾರಯಿತೃತಯ ಉಭಯಾಶ್ರಯ. ಇದು 2 ಮುಖ್ಯ ಸಾಧನ, ಕರ್ಮ ಮತ್ತು ವಿದ್ಯೆ. ಅದನ್ನ ಪರಮಾತ್ಮನೇ ಮಾಡಿಸ್ತಾನೆ ಹಾಗೆ ಅಂತ. ಶಾಸನ ಅನಶನ ಹಾಗೆ ಅಂತ, ಅದು 2ಕ್ಕೂ ಆಶ್ರಯ. ಶಾಸನಾನಶನ ರೂಪ ಉಭಯ ವಿದ್ಯಾ ಅಧಿಕಾರಿಗತಃ. ಶಾಸನ ಅಶನ ಹಾಗೆಂದ್ರೆ ಏನು? ಕರ್ಮ ವಿದ್ಯಾ ಹಾಗೆ ಅಂತ, ಉಭಯ ವಿದ್ಯೆ ಅದು ಅಧಿಕಾರಿಗಳಿಗೆ ಮಾತ್ರ ಸಿಗತಕ್ಕದ್ದು. ಸ್ವಯಮೇವ ವಿಚಕ್ರಮೆ, ಅದನ್ನ ಪರಮಾತ್ಮನೇ ಅವರ ಒಳಗಿದ್ದು ಮೂಡುವಂತೆ ಬೆಳೆಯುವಂತೆ ಮಾಡ್ತಾನೆ. ಅದರಿಂದ ನಾವೇನ್ ಮಾಡಬೇಕು ಹಾಗೆಂದ್ರೆ, ಪರಮಾತ್ಮನೇ ಮಾಡ್ತಾನೆ, ನಾವು ಕೈಕಟ್ಟಿ ಕೂಡೋದಲ್ಲ. ನಮ್ಮ ಪ್ರಯತ್ನ ಅಂತ ಏನಿದೆ, ಆ ಪ್ರಯತ್ನವನ್ನ ಮಾಡಬೇಕು. ಅದು ಪರಮಾತ್ಮನ ಅಧೀನ ಅಂತ ನಾವು ಸರಿಯಾಗಿ ತಿಳ್ಕೋಬೇಕಷ್ಟೆ. ಪರಮಾತ್ಮನೇ ನಮ್ಮೊಳಗಿದ್ದು ಮಾಡಿಸಿ ಇದನ್ನೆಲ್ಲ ಹೆಚ್ಚು ಮಾಡ್ತಾನೆ ಅಂತ ತಿಳಿಬೇಕು. ಅನೇನ ತತಃ ತದರ್ಥಂ ಉಕ್ತ ಲೋಕಪ್ರಾಪ್ತ್ಯರ್ಥಂ. ಈ ರೀತಿಯಾಗಿ ಆ ಕರ್ಮ ವಿದ್ಯೆ ಇವುಗಳನ್ನ ಕೊಟ್ಟು ಬೆಳೆಸಿ ಉತ್ತಮ ಲೋಕವನ್ನ ಕೊಡ್ಲಿಕ್ಕೆ ಅನುಗ್ರಹ ಮಾಡ್ತಾನೆ. ವಿವಿಧಂ ಸೃಷ್ಟ್ವಂಚ ಇತಿ ಗಚ್ಚತಿ ಇತಿ ವಿಶ್ವಂ ತ್ರಿಪಾತ್ ಸ ಪುರುಷಃ ಅಂತ ಪರಮಾತ್ಮ ಅತ್ರ ಪೂಜಾರ್ಥಸ್ಯಾಪ್ಯಂಜತೇರ್ ಛಾಂದಸಃ ವ್ಯಾಕರಣ ವಿಶೇಷ ಅದು. ಸರ್ವತಃ ವಿದ್ಯಮಾನೆ ಶಾಸನಾನಶನೆ
ತತ್ ಸಂಬಂಧಿನ್ಯಾವುಭೆ ವಿದ್ಯಾಕರ್ಮರೂಪೇ ಶ್ರುತಿ ವ್ಯುತ್ಕ್ರಾಮತ್ ತದಧಿಕಾರಿಷು ದೇವೇಶು ಪ್ರೇರಕತೆಯ ಸ್ಥಿತ್ವ. ಈ ರೀತಿಯಾಗಿ ಆ ಅಧಿಕಾರಿಗಳಲ್ಲಿ ಪರಮಾತ್ಮ ಪ್ರೇರಕನಾಗಿ ಎಲ್ಲರ ಒಳಗಿದ್ದು ಏನ್ ಮಾಡ್ತಾನೆ? ಪ್ರೇರಣೆಯನ್ನು ಮಾಡ್ತಾನೆ. ಪ್ರೇರಣೆ ಮಾಡಿ ಏನ್ ಮಾಡ್ತಾನೆ? ಸ್ವತಃ ತಾನೇ ಕರ್ಮಗಳನ್ನು ಮಾಡಿಸಿ ಜ್ಞಾನವನ್ನು ಕೊಟ್ಟು ಭಕ್ತಿಯನ್ನು ಬೆಳೆಸಿ ಊರ್ಧ್ವ ಲೋಕಕ್ಕೆ ಹೋಗುವಂತೆ ಮಾಡ್ತಾನೆ ಅಂತ ಒಟ್ಟ ಅಭಿಪ್ರಾಯ. ಮಂತ್ರಯೋಜನ ಸೂಚಯತಿ. ಆ ಪುರುಷ ಸೂಕ್ತದ ಅಭಿಪ್ರಾಯ ಹೀಗಿದೆ ಹಾಗೆ ಅಂತ. ಅದರಿಂದ ಪರಮಾತ್ಮ ಎಲ್ಲರೊಳಗೆ ಪ್ರವೇಶ ಮಾಡಿ ಏನ್ ಮಾಡ್ತಾನೆ? ಏನ್ ಕೆಲಸ ಇಲ್ಲವಾ ಅವನಿಗೆ? ಹಾಗೆಂದ್ರೆ ಎಲ್ಲರೊಳಗೂ ಪ್ರವೇಶ ಮಾಡಿ ಜ್ಞಾನ ಕರ್ಮ ಇವುಗಳನ್ನ ಆ ಪ್ರಯತ್ನ, ಅದೇ ಪ್ರಯತ್ನವೇ ದೇವರು. ಆ ಪ್ರಯತ್ನ ರೂಪದಲ್ಲಿ ಇದ್ದು ಪರಮಾತ್ಮ ನಮ್ಮೊಳಗಿದ್ದು ಮಾಡಿಸಿ ಕರ್ಮಗಳನ್ನು ಕೊಟ್ಟು ಮಾಡಿಸಿ ಜ್ಞಾನವನ್ನು ಕೊಟ್ಟು ಭಕ್ತಿಯನ್ನು ಕೊಟ್ಟು ಊರ್ಧ್ವ ಲೋಕಕ್ಕೆ ನಮ್ಮನ್ನ ಕರೆದೊಯ್ಯುತ್ತಾನೆ ಅಧಿಕಾರಿಗಳನ್ನ ಅಂತ ಒಟ್ಟು ಇಷ್ಟ ಅಭಿಪ್ರಾಯ ಬಂತು. ಮುಂದಿನದ್ದು ಮತ್ತೆ ನೋಡೋಣ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮ ಸುಹೃತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.